ನಮಸ್ಕಾರ ಸ್ನೇಹಿತರೆ. ಈಗ ನಾನು ಜಿ ಎಸ್ ಟಿ ಏನೀಗ ಹಾಕ್ತಾ ಇದ್ದಾರಲ್ಲ, ಕಮರ್ಷಿಯಲ್ ಆಗ್ಬೋದು, ಜಿ ಎಸ್ ಟಿ ಆಗ್ಬೋದು, ಯಾರು ರೀಟೇಲ್ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೆ ಯಾರಿಗೂ ಹಾಕಬಾರ್ದು ಅಂತ ನನ್ನ ವಾದ. ರೀಟೇಲ್ ವ್ಯಾಪಾರಿಗಳಿಗೆ ಯಾಕೆ ಹಾಕಬೇಕು? ಒಂದು 5 ಲಕ್ಷ 10 ಲಕ್ಷ ಅದ್ರ ಟರ್ನ್ ಓವರ್ ಮಾಡಲಿ, ರೀಟೇಲ್ ವ್ಯಾಪಾರ ಮಾಡ್ತಾರೆ. ಅವರು ಹೋಲ್ಸೇಲ್ನಿಂದ ತಗೊಂಡು ವ್ಯಾಪಾರ ಮಾಡ್ತಾರೆ. ಟ್ಯಾಕ್ಸ್ ಯಾಕೆ ಹಾಕಬಾರ್ದು ಅಂದರೆ, ಆಲ್ರೆಡಿ ಅವ್ರು ಏನೆಲ್ಲ ವ್ಯಾಪಾರ ಮಾಡ್ತಾರಲ್ಲ ಆ ಗೂಡ್ಸು ಆಲ್ರೆಡಿ ಫ್ಯಾಕ್ಟ್ರಿಯಿಂದ ಆಚೆ ಬಂದಾಗ ಜಿ ಎಸ್ ಟಿ ಬಿದ್ದಿರುತ್ತೆ. ಆಮೇಲೆ ಡಿಸ್ಟ್ರಿಬ್ಯೂಟ್ರಿಂದ ಮತ್ತೆ ಹೋಲ್ಸೇಲ್ ತಗೊಬೇಕಾದ್ರೆ ಅದು ಇನ್ನೂ ಒಂದು ಸರಿ ಬಿದ್ದಿರುತ್ತೆ. 3 ಸರಿ ಜಿ ಎಸ್ ಟಿ ಬಿದ್ದಿರುತ್ತೆ. ಮತ್ತು ಯಾಕೆ ಇವರು ರೀಟೇಲ್ನವ್ರಿಗೆ ನೀವು ಜಿ ಎಸ್ ಟಿ ಕಟ್ಟಿ, ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಿ ಅಂತೀರಾ? ಅವರು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾರೆ. ರೀಟೇಲ್ ವ್ಯಾಪಾರ ಮಾಡೋಂಥವ್ರು ಅವ್ರಿಗೆ ಯಾವುದೇ ರೀತಿ ಟ್ಯಾಕ್ಸು, ಯಾವುದೇ ರೀತಿ ಜಿ ಎಸ್ ಟಿ, ಯಾವುದೇ ರೀತಿ ಕಮರ್ಷಿಯಲ್ ಟ್ಯಾಕ್ಸ್ ಇರಬಾರ್ದು. ಅವರು ಟರ್ನ್ ಓವರ್ಗೆ ಇನ್ಕಮ್ ಟ್ಯಾಕ್ಸ್ ಬೇಕಾದ್ರೆ ಹಾಕಿರಿ. ಇನ್ಕಮ್ ಟ್ಯಾಕ್ಸ್ ಅವ್ರದ್ದು ಹೆವಿ ಟರ್ನ್ ಓವರ್ ಆದಾಗ ಇನ್ಕಮ್ ಟ್ಯಾಕ್ಸ್ ಕಾನೂನು ಪ್ರಕಾರ ಏನಿದೆ ಅದಕ್ಕೆ ಹಾಕಿ. ಕಮರ್ಷಿಯಲ್ ಟ್ಯಾಕ್ಸು, ಜಿ ಎಸ್ ಟಿ ಯಾಕೆ? ಒಂದು ಮೆಟೀರಿಯಲ್ಲು ಈ ಫ್ಯಾಕ್ಟ್ರಿಯಿಂದ ಆಚೆ ಬಂದರೆ ಅದಕ್ಕೆ ಜಿ ಎಸ್ ಟಿ ಹಾಕೇ ಆಚೆ ಬರುತ್ತೆ, ಡಿಸ್ಟ್ರಿಬ್ಯೂಟ್ರ್ ಕೈಗೆ ಬರುತ್ತೆ. ಅವ್ನು ಮತ್ತು ಹೋಲ್ಸೇಲ್ನವ್ರಿಗೆ ಮತ್ತು ಜಿ ಎಸ್ ಟಿ ಹಾಕಿ ಮತ್ತು ಹೋಲ್ಸೇಲ್ನವ್ರಿಗೆ ಹೋಗುತ್ತೆ. ಹೋಲ್ಸೇಲ್ನಿಂದ ಮತ್ತು ರೀಟೇಲ್ನವ್ರಿಗೆ ಬಂದಾಗ ಅಲ್ಲೂ ಮತ್ತು ಜಿ ಎಸ್ ಟಿ ಹಾಕಿ ಬರುತ್ತೆ. 3 ಸರಿ ಜಿ ಎಸ್ ಟಿ ಬೀಳುತ್ತೆ. ಈಗ ಒಂದು ಮೆಟೀರಿಯಲ್ ₹1,000 ಮೆಟೀರಿಯಲ್ ಇದ್ದರೆ, ಯಾವುದಾದ್ರು ಒಂದು ಮೆಟೀರಿಯಲ್ ಪ್ರಾಡಕ್ಟ್ ಬಂದರೆ ಆಚೆ ಒಂದು 10% ಅಂತ ಒಂದು ಉದಾಹರಣೆ ಇಟ್ಕೊಳ್ಳೋಣ. 10% ಜಿ ಎಸ್ ಟಿ ಅಂದರೆ ಫ್ಯಾಕ್ಟ್ರಿಯಿಂದ ಆಚೆ ಬಂದಾಗ 10% ಟ್ಯಾಕ್ಸ್ ಹೋಗುತ್ತೆ, ಜಿ ಎಸ್ ಟಿ ಹೋಗಿ ಅವನು ಇವನು ತಗೊಂತಾನೆ, ಡಿಸ್ಟ್ರಿಬ್ಯೂಟರು. ಮತ್ತು ಡಿಸ್ಟ್ರಿಬ್ಯೂಟ್ರಿಂದ ಹೋಲ್ಸೇಲ್ನವ್ನು ತಗೊಂಡ್ರೆ ಮತ್ತು ಅವನು ಮತ್ತೆ 10% ಕಟ್ತಾನೆ. ಮತ್ತು ಹೋಲ್ಸೇಲ್ನಿಂದ ರೀಟೇಲ್ನವನು ಕೊಡಬೇಕಾದ್ರೆ ಮತ್ತೆ ಅವ್ನು 10% ಕಟ್ತಾನೆ. ಅಲ್ಲಿಗೆ 30% ಆಗೋಯ್ತು. 12% ಅಂದರೆ 36% ಆಗೋಯ್ತು. ಮತ್ತು ಇವನು ಯಾಕೆ ಕಟ್ಟಬೇಕು? ಇವನು ಗ್ರಾಹಕರಿಗೆ ಕೊಡೋದು, ಗ್ರಾಹಕರಿಗೆ ಮಾರ್ತಾನೆ. ಆಲ್ರೆಡಿ ಗೌರ್ಮೆಂಟ್ಗೆ 1 ಅಲ್ಲ 2 ಅಲ್ಲ 3, ಕೆಲವು ವಿಷಯದಲ್ಲಿ 1 ಸರಿ ಬಿದ್ದಿರುತ್ತೆ, ಕೆಲವು ವಿಷಯದಲ್ಲಿ 2 ಸರಿ, ಕೆಲವು ವಿಷಯದಲ್ಲಿ 3 ಸರಿ ಬಿದ್ದಿರುತ್ತೆ ಟ್ಯಾಕ್ಸು. ನೀವು ₹100ಗೆ ₹30-40 ಟ್ಯಾಕ್ಸೇ ತಗೊಂಡ್ಬಿಟ್ರೆ ಕೊನೆಗೆ ನಮಗೆ ಗ್ರಾಹಕರ ಹತ್ರ ಇವನು ಗ್ರಾಹಕರಿಗೆ ಕೊಡೋಂಥವನು ಅವನಿಗೂ ಕೂಡ ನೀವು ಟ್ಯಾಕ್ಸ್ ಕಟ್ಟಿ, ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಿ, ಜಿ ಎಸ್ ಟಿ ಕಟ್ಟಿ ಅಂದರೆ ಅವಾಗ ವ್ಯಾಪಾರ ಮಾಡೋರೇ ಇರೋಲ್ಲ. ಈಗ ಏನೋ ತಿಂಗಳಿಗೆ 5,000 10,000 ಅರ್ನ್ ಮಾಡ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಟೀ ಅಂಗಡಿಯವನು, ಚಿಲ್ಲರೆ ಅಂಗಡಿಯವರು, ಚಪ್ಪಲಿ ಅಂಗಡಿಯವರು, ತರಕಾರಿ ಅಂಗಡಿಯವರು, ಗಾಡಿನಲ್ಲಿ ವ್ಯಾಪಾರ ಮಾಡೋಂಥವ್ರು. ನೀವು ಇವ್ರಿಗೆಲ್ಲನೂ ನೀವು ಜಿ ಎಸ್ ಟಿ ಕಟ್ಟಿ, ನೀವು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಿ ಅಂದರೆ ಯಾರು ವ್ಯಾಪಾರ ಮಾಡೋಕ್ಕೆ ಹೋಗೋಲ್ಲ. ಯಾಕೆಂದರೆ ಅವ್ನು 5,000 10,000 ದುಡಿಯೋದು ಕಷ್ಟ ಇದೆ ತಿಂಗಳಿಗೆ. ನಿಮಗೆ ಲಕ್ಷಾಂತರ ಜಿ ಎಸ್ ಟಿ ಕಟ್ಟಿ, ಟೋಟಲ್ ಟರ್ನ್ ಓವರ್ಗೆ ಕಟ್ಟಿ ಅಂದರೆ ₹1,00,000 ಬಂಡವಾಳ ಹಾಕಿರ್ತಾನೆ, ₹1,20,000 ದುಡಿದಿರ್ತಾನೆ. ₹20,000 ದುಡಿಯೋದು, 10,000 ಖರ್ಚಾಗಿರುತ್ತೆ. ₹10,000 ಅವ್ನ ಜೀವನಕ್ಕಾಗುತ್ತೆ. ನೀವು ಟೋಟಲ್ ಅವನೇನು ಬಂಡವಾಳ ಆಗಿರ್ತಾನೆ ಎಲ್ಲದಕ್ಕೂ ಸೇರಿ ನೀವು ಟ್ಯಾಕ್ಸ್ ಕಟ್ಟಿ, ಅದು ಕಟ್ಟಿ, ಇದು ಕಟ್ಟಿ ಅಂದರೆ ಎಲ್ಲಿಂದ ಕಟ್ತಾನೆ? ನೀವು ಕಾರ್ಪೊರೇಟ್ ಲೆವೆಲ್ನವ್ರಿಗೆ ಮಾತ್ರ ಅನುಕೂಲ ಮಾಡ್ತಾಯಿದ್ದೀರಾ. ಅವ್ರು ಜಿ ಎಸ್ ಟಿ ಕಟ್ತಾರೆ. ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗ್ಬೇಕಾ ಈಗ ನಾವು ಪರ್ಚೇಸ್ ಮಾಡೋಕ್ಕೆ? ಸಣ್ಣ ಪುಟ್ಟ ವ್ಯಾಪಾರಿಗಳು ಬೇಡವಾ? 99% ಸಣ್ಣ ಪುಟ್ಟ ವ್ಯಾಪಾರಿಗಳೇ ಇರೋದು. ಅವ್ರ ಜೀವನ ಮಾಡೋದು ಬೇಡವಾ? ಸತ್ತೋಗಿಬಿಡಲ ಎಲ್ಲರೂ ಅವರು? ಈಗ ಏನಾದರೂ ಜನಗಳಿಗೆ ಅನುಕೂಲ ಮಾಡೋಕ್ಕೆ ಸರ್ಕಾರಗಳು ಇರಬೇಕು. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಹೇಳ್ತಿರೋದು, ಜನಗಳಿಗೆ ಅನುಕೂಲ ಆಗೋ ಟೈಪ್ ಏನಾದ್ರು ಒಂದು ಮಾಡಬೇಕು. ನಾನು IAS ಆಫೀಸರ್ಗಳಿಗೂ ಹೇಳ್ತೀನಿ, ನೀವು ಇದನ್ನು ತಿಳಿ ಹೇಳ್ಬೇಕಲ್ವ? ನೀವೇ ಏನೇನೋ ಒಂದು ಇದು ಮಾಡಿಬಿಟ್ಟು ಎಲ್ಲರಿಗೂ ನೋಟಿಸ್, ಒಂದು 25-50 ಲಕ್ಷ ನೀವು ನೋಟಿಸ್ ಮಾಡ್ತಿರಲ್ಲ IAS ಆಫೀಸರು, ನಿಮಗೆ ಅಟ್ಲೀಸ್ಟ್ ಒಂದು ಜನರಲ್ ನಾಲೆಜ್ ಇರಬೇಕಲ್ವ? ಹೆಂಗೆ ನಾವು ಇವನ ಹತ್ರ 7 ಇಯರ್ಸ್ ಕೇಳೋದು? ನಾವು ನೋಟಿಸ್ ಕೊಟ್ಟಿಲ್ಲ, ಆಮೇಲೆ ಜನಗಳಿಗೆ ತಿಳಿ ಹೇಳಿಲ್ಲ ಯಾವ ರೀತಿ ಕಟ್ಟಬೇಕು ಅಂಥೇಳಿ. ಎಲ್ಲ ಸ್ಕ್ಯಾನರ್ ಇಟ್ಕೊಂಡ್ರೆ ಎಲ್ಲ ಸ್ಕ್ಯಾನರಲ್ಲೇ ಟ್ರಾನ್ಸಾಕ್ಷನ್ ಮಾಡಿದ್ರು. ಯಾರು ದುಡ್ಡು ಕೇಳಿದ್ರು ಸ್ಕ್ಯಾನರ್ಗೆ ಹಾಕಿ ದುಡ್ಡು ತಗೊಂಡೋದ್ರು ಭಾಳಷ್ಟು ಜನ. ಈಗ ನಾವೇ ಎಮರ್ಜೆನ್ಸಿ 500,000 ಬೇಕು ಅಂದರೆ ಸ್ಕ್ಯಾನ್ ಮಾಡಿಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಕೊಡಿ ಸರ್ 500,000 ಅಂತ ತಗೊಂತಿದ್ವಿ. ಈಗೆಲ್ಲ ಅವ್ನ ತಲೆಗೆ ಹಾಕ್ಬಿಟ್ರೆ 7 ವರ್ಷದಿಂದ ನೀವು ಸುಮ್ಕಿದ್ದು ಇವತ್ತು ಹಾಕ್ಬಿಟ್ರೆ ಅವರೆಲ್ಲ ವಿಷ ಕುಡಿಬೇಕಾಗುತ್ತೆ. ಅವಾಗ 90% ಬಡವರು ಇದ್ದಾರಲ್ಲ, ಅವರೆಲ್ಲ ಕ್ಲೋಸ್ ಮಾಡೋಕ್ಕೆ ನೀವು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀರ. ಎಲ್ಲ ಕಾರ್ಪೊರೇಟ್ ಲೆವೆಲ್ಗೆ ಉದ್ಧಾರ ಮಾಡೋದಕ್ಕೆ ಎಲ್ಲ ಕಾರ್ಪೊರೇಟ್ಗೆ ಹೋಗ್ಬೇಕು ನಾವು ಹುಡುಕೊಂಡು ದೊಡ್ಡ ಇದಕ್ಕೆ.
ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗ್ಬೇಕಾ ನಾವೆಲ್ಲ ವ್ಯಾಪಾರ ಮಾಡೋದಕ್ಕೆ? ಅವ್ರು ಮಾತ್ರ ಉದ್ಧಾರ ಆಗಬೇಕಾ? ಇಂಡಿಯಾದಲ್ಲಿರೋ ಜನ, ಬಡವರು, ವರ್ತಕರು, ರೈತರು ಯಾರು ಉದ್ಧಾರ ಆಗಂಗಿಲ್ವಾ? ಏನು ಕೂತ್ಕೊಂಡು ಯೋಚನೆ ಮಾಡಿ ಸ್ವಲ್ಪ ನೀವೆಲ್ಲ. ಸರ್ಕಾರದವ್ರು ಯೋಚನೆ ಮಾಡಿ, IAS ಆಫೀಸ್ನವ್ರು ಯೋಚನೆ ಮಾಡಿ. ಈ ರೀತಿ ಟ್ಯಾಕ್ಸ್ ಹಾಕಿದ್ರೆ ಯಾರು ಉಳಿತಾರೆ? ಅದಕ್ಕೋಸ್ಕರ ಏನು ಈಗ ಜನಗಳಿಗೆ ನೇರವಾಗಿ ವ್ಯಾಪಾರ ಕೊಡ್ತಾನಲ್ಲ ಗ್ರಾಹಕರಿಗೆ, ಅವನಿಗೆ ಟ್ಯಾಕ್ಸ್ ಹಾಕಬೇಡಿ. ಫೈನಲ್ ಅವನು ಫ್ಯಾಕ್ಟ್ರಿಯಿಂದ ಬರುತ್ತೆ, ಡಿಸ್ಟ್ರಿಬ್ಯೂಟ್ರು, ನೆಕ್ಸ್ಟು ಹೋಲ್ಸೇಲು, ನೆಕ್ಸ್ಟು ರೀಟೇಲ್ ವ್ಯಾಪಾರ ಮಾಡೋನ್ಗಾದರೂ ಬಿಟ್ಬಿಡಿ. ಕೋಟ್ಯಾಂತರ ಜನ ಇದ್ದಾರೆ ವರ್ತಕರು, ಅವ್ರಿಗಾದರೂ ಬಿಟ್ಬಿಡಿ. ನೀವು ಯಾರ್ಯಾರಿಗೋ ಲಕ್ಷಾಂತರ ಕೋಟಿ ಮನ್ನಾ ಮಾಡ್ತಿದ್ದೀರಾ ಶ್ರೀಮಂತರಿಗೆ, ಇವ್ರಿಗೆ ಯಾಕೆ ಜೀವ ತಿಂತಿದ್ದೀರಾ? ಎಲ್ಲಿ ಕೊಡ್ತಾರೆ ಇವರು? 10-20 ಸಾವಿರ ರೂಪಾಯಿ ಲಾಭ ಇರೋಲ್ಲ, ಲಕ್ಷಾಂತರ ರೂಪಾಯಿ ಕೊಡಿ ನೀವು GST, ನೀವು ಕಮರ್ಷಿಯಲ್ ಟ್ಯಾಕ್ಸ್ ಅಂದರೆ ಎಲ್ಲಿಂದ ಕಟ್ತಾರೆ? ನೀವು ಯೋಚನೆ ಮಾಡಿ. ಭಾರತದಲ್ಲಿರೋ ಜನಗಳಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಅಂತ ಯೋಚನೆ ಮಾಡಿ, ಯಾವ ರೀತಿ ಅವ್ರು ನೋಡಿಬೇಕು ಅಂತ ಯೋಚನೆ ಮಾಡಿಬಿಡಿ ನೀವು. ಎರಡು ಸರ್ಕಾರಕ್ಕೆ ನಾನು ಹೇಳ್ತೀನಿ ಅಲ್ವಾ? ದಯವಿಟ್ಟು ಈ ಬಡ ವ್ಯಾಪಾರಿಗಳಿಗೆ ಏನಿದೆ ಅವ್ರಿಗೆ ದಯಮಾಡಿ ಟ್ಯಾಕ್ಸೇ ಹಾಕಬೇಡಿ. ಅವ್ರಿಗೆ ಕಮರ್ಷಿಯಲ್ ಟ್ಯಾಕ್ಸು ಹಾಕಬೇಡಿ, GSTನೂ ಹಾಕಬೇಡಿ. ಅಲ್ವಾ? ಲಾಸ್ಟ್ ಇದು ಫಸ್ಟ್ ತಗೊಂಡಿರ್ತೀರ ನೀವು. ಫಸ್ಟ್ ಎಲ್ಲ ಟ್ಯಾಕ್ಸ್ ಎಲ್ಲ ನೀವು ಆಲ್ರೆಡಿ ಬಂದುಬಿಟ್ಟಿರುತ್ತೆ. ಮತ್ತು ಇವ್ನಿಗೆ ಯಾಕೆ ಕೊನೆ ವ್ಯಾಪಾರಿಗೆ ಯಾಕೆ ಹಾಕ್ತೀರಾ? ಕೊನೆ ವ್ಯಾಪಾರಿನೇ 90% ಇರೋದು ಅಲ್ವಾ? ಅದಕ್ಕೋಸ್ಕರ ಯಾರಿಗೇ ಆಗಿರಲಿ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅವ್ರಿಗೆ ನಾನು ಹೇಳೋದು ರೀಟೇಲ್ ಯಾರು ವ್ಯಾಪಾರ ಮಾಡ್ತಾರಲ್ಲ, ಹೋಲ್ಸೇಲ್ನವ್ನಿಗೆ ಹಾಕಿ, ಡಿಸ್ಟ್ರಿಬ್ಯೂಟ್ರಿಗೆ ಹಾಕಿ, ಫ್ಯಾಕ್ಟ್ರಿಗೆ ಹಾಕಿ. ರೀಟೇಲ್ ಯಾರೇ ವ್ಯಾಪಾರ ಮಾಡಿದ್ರು ಆ ರೀಟೇಲ್ನವ್ನಿಗೆ ದಯವಿಟ್ಟು ಜೀವ ಹಿಂಡಬೇಡಿ. ಅವ್ನಿಗೆ ಯಾವುದೇ ಕಮರ್ಷಿಯಲ್ ಟ್ಯಾಕ್ಸ್ ಹಾಕಬೇಡಿ, ಯಾವುದೇ GST ಹಾಕಬೇಡಿ. ಆಲ್ರೆಡಿ ನಿಮಗೆಲ್ಲ ಬಂದಿರುತ್ತೆ. ಈ ಟ್ಯಾಕ್ಸ್ ವ್ಯವಸ್ಥೆನೇ ಸರಿ ಇಲ್ಲ ನಮ್ಮ ಭಾರತದಲ್ಲಿ. ಒಂದು ವಸ್ತುವಿಗೆ 3 ಸರಿ 4 ಸರಿ ಟ್ಯಾಕ್ಸ್ ಕಟ್ತೀವಿ ನಾವು, ಒಂದೇ ವಸ್ತುವಿಗೆ. ಡಿಸ್ಟ್ರಿಬ್ಯೂಟ್ರ್ ಫ್ಯಾಕ್ಟ್ರಿಯಿಂದ ಬರಬೇಕಾದ್ರೆ ಒಂದು ಸರಿ ಕಟ್ತೀವಿ, ಡಿಸ್ಟ್ರಿಬ್ಯೂಟ್ರಿಂದ ಬರಬೇಕಾದ್ರೆ ಒಂದು ಸರಿ ಕಟ್ತೀವಿ, ಹೋಲ್ಸೇಲಿಂದ ಮತ್ತೆ ಬರಬೇಕಾದ್ರೆ ಒಂದು ಸರಿ ಕೊಡ್ತೀವಿ. ಕೊನೆಗೆ ಇಲ್ಲೂ ಕೊಡು ಅಂದರೆ ಎಲ್ಲಿ? ರೀಟೇಲ್ನವ್ನು ಎಲ್ಲಿ ಕೊಡ್ತಾನೆ ಹೇಳ್ರಿ ಅಲ್ಲಿ? ದಯಮಾಡಿ ಇದಕ್ಕೇನಾದ್ರು ಒಂದು ಪರಿಹಾರ ಹುಡುಕಿ. ನಿಜವಾಗ್ಲೂ ಕೋಟ್ಯಾಂತರ ರೀಟೇಲ್ ವರ್ತಕರನ್ನ ನೀವು ಉಳಿಸಿ. ಇಲ್ಲ ಅಂದರೆ ಜನ ಎಲ್ಲ ಪಾಪ ವಿಷ ಕುಡಿದು ಸಾಯಬೇಕಾಗುತ್ತೆ. ದಯವಿಟ್ಟು ನನ್ನ ಸರ್ಕಾರಕ್ಕೆ ನಂದು ಮನವಿ. ಥ್ಯಾಂಕ್ ಯು. ಎಸ್ ಬಾಬು ತುಮಕೂರು.